ನಮಸ್ಕಾರ. ಸ್ಫೂರ್ತಿ ಸಲಹೆಯ ಈ ಸಂಚಿಕೆಯಲ್ಲಿ 10ನೇ ತರಗತಿಯ ಗಣಿತ ಪರೀಕ್ಷೆಗೆ ಬರ್ತಕ್ಕಂತಹ ವೃತ್ತಗಳು ಅಧ್ಯಾಯದ ಪ್ರಮೇಯಗಳ ಬಗ್ಗೆ ನಾವು ನೋಡೋಣ. ಈ ಅಧ್ಯಾಯದಲ್ಲಿ 2 ಪ್ರಮೇಯಗಳಿದ್ದು ಆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಕಡ್ಡಾಯವಾಗಿ ಪರೀಕ್ಷೆಗೆ ಬರುತ್ತೆ ಮಕ್ಕಳೇ. ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಮೇಯ ಯಾವುದಪ್ಪ ಅಂದ್ರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅನ್ನೋದು ಮೊದಲನೇ ಪ್ರಮೇಯ. ಮಕ್ಕಳೇ, ಯಾವುದೇ ಒಂದು ಪ್ರಮೇಯಕ್ಕೆ ಚಿತ್ರವನ್ನ ಬರ್ಕೊಳ್ಳೋದು ಅತ್ಯಂತ ಅವಶ್ಯಕ. ಪ್ರಮೇಯದ ಹೇಳಿಕೆಗೆ ಅನುಗುಣವಾಗಿ ಒಂದು ಸೂಕ್ತವಾದ ಚಿತ್ರವನ್ನ ಬರ್ಕೋಬೇಕು. ಚಿತ್ರವನ್ನು ಗಮನಿಸಿ. ಓ ಕೇಂದ್ರವುಳ್ಳ ವೃತ್ತ ಇದೆ, ಅದಕ್ಕೊಂದು ಸ್ಪರ್ಶಕ ಎಳೆಯಲಾಗಿದೆ. ಅಲ್ಲಿ ಪಿ ಬಿಂದುವಿನಲ್ಲಿ XY ಸ್ಪರ್ಶಕ ಸ್ಪರ್ಶಿಸ್ತಾ ಇದೆ. OP ತ್ರಿಜ್ಯ ಆಗುತ್ತೆ. ಸೊ ಈ ಅಂಶಗಳನ್ನ ದತ್ತದಲ್ಲಿ ಬರ್ಕೊಳ್ಳಿ. ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಅನ್ನೋದು ಸ್ಪರ್ಶ ಬಿಂದು ಆಗುತ್ತೆ. ನಾವು ಏನಂತ ಸಾಧಿಸಬೇಕು? ಸ್ಪರ್ಶಕ ತ್ರಿಜ್ಯಕ್ಕೆ ಲಂಬವಾಗಿದೆ ಅಂದ್ರೆ OP ಲಂಬ XY. ಮತ್ತೆ ಇದಕ್ಕೆ ಒಂದು ಸೂಕ್ತವಾದ ರಚನೆ ಅವಶ್ಯಕತೆ ಇದೆ. ಸ್ಪರ್ಶಕದ ಮೇಲೆ ಒಂದು Q ಬಿಂದುವನ್ನು ಗುರುತಿಸಿ ಆ OQ ಅನ್ನ ಸೇರಿಸಿ ಆ OQ ರೇಖೆ ವೃತ್ತವನ್ನು R ನಲ್ಲಿ ಸಂಧಿಸಲಿ. ಸೊ ಸಾಧನೆಯ ಭಾಗಕ್ಕೆ ಬರೋದಾದ್ರೆ, ಓ ಕೇಂದ್ರವಿರುವ ವೃತ್ತದಲ್ಲಿ OP ಅನ್ನೋದು OR ಗೆ ಸಮ. ನಿಮಗೆಲ್ಲ ಗೊತ್ತಿದೆ, ಅವೆರಡು ಕೂಡ ಚಿತ್ರದಲ್ಲಿ ಕಾಣೋ ಹಾಗೆ ಅವೆರಡು ತ್ರಿಜ್ಯಗಳಾಗ್ತವೆ. ಹಾಗಾಗಿ OQ ಅಂತಕ್ಕಂತಹ ರೇಖಾಖಂಡ 2 ಭಾಗಗಳನ್ನು ಒಳಗೊಂಡಿದೆ. ಯಾವ್ದು? OR ಮತ್ತೆ RQ. ಸೊ ಅದನ್ನ ಸಮೀಕರಣದ ರೂಪದಲ್ಲಿ ಬರ್ಕೊಳ್ಳೋಣ. OQ = OR + RQ. ಸೊ ಚಿತ್ರವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, OQ OR ಗಿಂತ ದೊಡ್ಡದು ಅಲ್ವಾ? ಯಾಕೆಂದ್ರೆ ನೀವು ಚಿತ್ರದಲ್ಲಿ RQ ಭಾಗ ಎಕ್ಸ್ಟ್ರಾ ಇರೋದು ಕಾಣ್ತಾ ಇದೆ. ಅಂದ್ರೆ ನಾವು O ಇಂದ XY ಸರಳ ರೇಖೆಗೆ ಎಳೆಯಬಹುದಾದಂಥ ಎಲ್ಲಾ ರೇಖೆಗಳಲ್ಲಿ OP ಅಥವಾ OR ಅಂದ್ರೆ ತ್ರಿಜ್ಯ ಚಿಕ್ಕದಾಗಿರುತ್ತೆ. ಸೊ ಯಾವ ರೇಖೆ ಚಿಕ್ಕದಿರುತ್ತೋ ಅದು ಲಂಬವಾಗಿರುತ್ತೆ. ಹಾಗಾಗಿ OP ಲಂಬ XY ಅಂದ್ರೆ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿದೆ ಅನ್ನೋದನ್ನ ಸಾಧಿಸಬಹುದು. ಹೀಗೆ ಪ್ರಮೇಯವನ್ನು ಸುಲಭವಾಗಿ ಸಾಧಿಸಿ 3 ಅಂಕಗಳನ್ನ ಗಳಿಸಬಹುದು. ಸೊ ಮುಂದಿನ ಪ್ರಮೇಯಕ್ಕೆ ಹೋಗೋದಾದ್ರೆ, ಮುಂದಿನ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತೆ ಅಂತ. ಸೊ ಇದಕ್ಕೂ ಅಷ್ಟೇನೆ ಒಂದು ಸೂಕ್ತವಾದ ಚಿತ್ರವನ್ನು ಬರ್ಕೋಬೇಕು. O ಅಂತಕ್ಕಂಥದ್ದು ವೃತ್ತ ಕೇಂದ್ರ, P ಅಂತಕ್ಕಂಥದ್ದು ಬಾಹ್ಯ ಬಿಂದು, P ಇಂದ PQ ಮತ್ತೆ PR ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಸೊ ಅದನ್ನ ವೃತ್ತದಲ್ಲಿ ಬರ್ಕೊಳ್ಳೋಣ. O ವೃತ್ತ ಕೇಂದ್ರ, P ಬಾಹ್ಯ ಬಿಂದು, PQ ಮತ್ತೆ PR ಗಳು ಸ್ಪರ್ಶಕಗಳು. ಸೊ ಅದ್ರ ಜೊತೆಗೆ OQ ಮತ್ತೆ OR ಮತ್ತೆ OP ಗಳನ್ನ ಸೇರಿಸ್ಕೋಬೇಕು. ಸಾಧನೆಯ ಏನು? ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದಂತಹ PQ ಮತ್ತೆ PR ಗಳು ಸಮ. ಸೊ ಸಾಧನೆಯ ಭಾಗಕ್ಕೆ ಬಂದ್ರೆ ನೋಡಿ, ನಿಮಗೆ ಇಲ್ಲಿ 2 ತ್ರಿಭುಜಗಳು ಕಾಣ್ತಾ ಇದೆ. ಆ 2 ತ್ರಿಭುಜಗಳನ್ನ ಪರಿಗಣಿಸೋಣ. ಆ 2 ತ್ರಿಭುಜಗಳನ್ನ ಗಮನಿಸಿದ್ರೆ ನಿಮಗೆ OQ ಮತ್ತೆ OR ಗಳು ಆ 2 ತ್ರಿಭುಜಗಳಿಂದ ಸಮ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ? ಅವು ಒಂದೇ ವೃತ್ತದ ತ್ರಿಜ್ಯಗಳು. ಹಾಗೇನೆ ಕಳೆದ ಪ್ರಮೇಯದಲ್ಲಿ ನಾವು ಕಲ್ತ್ಕೊಂಡಿದೀವಿ ತ್ರಿಜ್ಯ ಮತ್ತೆ ಸ್ಪರ್ಶಕ ಲಂಬ ಅಂತ. ಸೊ ಹಾಗಾದ್ರೆ 2 ತ್ರಿಭುಜಗಳಿಂದ ಈ ಲಂಬ ಕೋನಗಳು ಸಮ ಅಂತ ಬರ್ಕೊಳ್ಳೋಣ. POQ = PRQ. ಸೊ POQ, PQO ಮತ್ತೆ PRO ಇವು ಸಮ 90 ಡಿಗ್ರಿ ಅಂತ ಬರ್ಕೊಂಡ್ವಿ. ಮತ್ತೆ ಮತ್ತೊಂದು ಬಾಹು, ಸಾಮಾನ್ಯ ಬಾಹು ಇದೆ OP 2 ತ್ರಿಭುಜಗಳಿಗೆ, ಅವು ಸಮ ಅಂತ ಬರ್ಕೊಂಡ್ವಿ. ಸೊ ಹಾಗಾಗಿ ಒಂದು ತ್ರಿಭುಜದ 2 ಬಾಹುಗಳು ಮತ್ತೆ ಅವುಗಳ ನಡುವಿನ ಕೋನ ಮತ್ತೊಂದು ತ್ರಿಭುಜದ ಆ 2 ಬಾಹು ಮತ್ತೆ ಲಂಬಕೋನಕ್ಕೆ ಸಮ ಇರೋದ್ರಿಂದ ನಾವೇನಂತ ಬರೀಬಹುದು? ಆ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಬರೀಬಹುದು. ಸೊ ಸರ್ವಸಮ ತ್ರಿಭುಜಗಳಾದ್ಮೇಲೆ ಅವುಗಳ ಅನುರೂಪ ಬಾಹುಗಳಾದಂತಹ PQ ಮತ್ತೆ PR ಗಳು ಸಮ ಅಂತ ಹೇಳ್ಬೋದು. ಹೀಗೆ ಪ್ರಮೇಯವನ್ನು ಸುಲಭವಾಗಿ ಸಾಧಿಸಬಹುದು ಮಕ್ಕಳೇ. ಈ ತ್ರಿಭುಜಗಳು ಪಾಠದ 2 ಪ್ರಮೇಯಗಳನ್ನು ಚೆನ್ನಾಗಿ ಕಡ್ಡಾಯವಾಗಿ ಕಲ್ತ್ರೆ ಆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಪರೀಕ್ಷೆಗೆ ಬರೋದ್ರಿಂದ ನೀವು 3ಕ್ಕೆ 3 ಅಂಕಗಳನ್ನು ಪಡೆಯಬಹುದು. ಎಲ್ಲರಿಗೂ ಧನ್ಯವಾದಗಳು.